ಕಳೆದ 10 ವರ್ಷಗಳಿಂದ ನಮ್ಮ ಭಾರತ ಕಠಿಣ ಸಮಸ್ಯೆಯನ್ನು ಎದುರಿಸ್ತಾ ಬಂದಿದೆ. ನಿರುದ್ಯೋಗ, ಹಣದುಬ್ಬರ, ಕೋವಿಡ್-19, ನಿರುದ್ಯೋಗ. ಪ್ರಸ್ತುತ 45% ನಿರುದ್ಯೋಗ ನಮ್ಮ ಭಾರತದಲ್ಲಿದೆ. ಪ್ರತಿದಿನ 30ಕ್ಕೂ ಹೆಚ್ಚು ಜನ ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ. ಎ ಆಗಮನ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯಿಂದ ಲಕ್ಷಗಟ್ಟಲೆ ಜನರು ಕೆಲಸ ಕಳ್ಕೊಳ್ತಿದ್ದಾರೆ. ಎರಡನೆಯದಾಗಿ ಹಣದುಬ್ಬರ. ನಾವು ಪ್ರತಿದಿನ ಬಳಸುವ ವಸ್ತುಗಳ ಬೆಲೆ ಗಗನಕ್ಕೇರಿದೆ. ಎಲೆಕ್ಷನ್ ಬಂದರೆ ಮೂಲಭೂತ ಸೌಕರ್ಯಗಳು ಕಡಿಮೆ ಆಗುತ್ತೆ. ಅದೇ ಎಲೆಕ್ಷನ್ ಮುಗಿದ ನಂತರ ಹಣದುಬ್ಬರ ಏರಿಕೆಯಾಗುತ್ತೆ. ಶ್ರೀಮಂತರು ಬೆಳೀತಾನೆ ಹೋಗ್ತಾರೆ, ಬಡವರು ಬಡವರಾಗೇ ಉಳಿತಿದ್ದಾರೆ. ಇನ್ನು ಮೂರನೇದು ಬಂದ್ಬಿಟ್ಟು ಕೋವಿಡ್-19 ಬಂದಂಥ ಸಂದರ್ಭದಲ್ಲಿ ಸರ್ಕಾರ ಯಾವುದೇ ಸಿದ್ಧತೆ ಇಲ್ದಿರ ಲಾಕ್ಡೌನ್ ಮಾಡಿತು. ಇದರ ಪೆಟ್ಟು ಬಂದು ಕಡು ಬಡವರು, ಮಧ್ಯಮ ವರ್ಗದವ್ರಿಗೆ ಬೀಳ್ತು. ಎಷ್ಟೋ ಜನ ಆಮ್ಲಜನಕ ಇಲ್ದಿರ ಸತ್ರು. ಆದರೂ ಸಹ ನಮ್ಮ ಬಡವರಿಗೆ ಕೈಗೆಟುಕುವಂತಹ ಆರೋಗ್ಯ ಸೌಲಭ್ಯಗಳು, ಆಸ್ಪತ್ರೆಗಳು, ವೈದ್ಯಕೀಯ ಸೌಲಭ್ಯ ಇಲ್ಲ. ಭಾರತದ ಪ್ರಜೆಗಳಾದ ನಾವು ಭಾರತ ಬದಲಾವಣೆ ತರುವ ಶಕ್ತಿ ನಮಗಿದೆ. ಭಾರತ ಹೀಗೆ ಇರಬೇಕೆಂಬ ಕನಸು ಕಾಣುವ ಶಕ್ತಿ ನಮಗಿದೆ. ಹಾಗಾಗಿ ಪ್ರತಿಯೊಂದು ಮತವು ಮುಖ್ಯವಾಗಿದೆ. ಯಾರಿಗೆ ಮತ ಚಲಾಯಿಸಬೇಕು ಎನ್ನುವುದನ್ನು ಆಲೋಚನೆ ಮಾಡಿ ಮತ ಹಾಕೋಣ. ಎಲ್ಲರೂ ಒಟ್ಟಾರೆ ಸೇರಿ ಮತ ಚಲಾಯಿಸೋಣ. ನಮಗೆ ಬೇಕಾದ ಭಾರತದ ಉಜ್ವಲ ಭವಿಷ್ಯವನ್ನು ರೂಪಿಸೋದ್ರಲ್ಲಿ ಒಂದಾಗೋಣ. ಧನ್ಯವಾದಗಳು.